ಫ್ರೆಂಡ್ಸ್, ಇದು ಮೊದಲನೇ ಕೊಡುಗೆ ನನ್ನ ಸೊಸೆ ಕೊಡಿಸಿರೋದು. ಅಮ್ಮ ಹೇಗಿದೆ ಸೀರೆ? ಚೆನ್ನಾಗೈತೆ, ಇಷ್ಟ ಆಯ್ತು. ನನ್ನ ಹತ್ರ ಇರೋಲ್ಲ, ಸ್ವಲ್ಪ ಮದ್ದಕ್ಕಿರವೇ ಇದ್ದು ಇಷ್ಟ ಆಗೈತೆ. ನಮ್ಮಮ್ಮ ನಾರ್ಮಲ್ ಆಗಿ ಸ್ವಲ್ಪ ನನಗೆ ಏನೋ ಭಾರ ಕಮ್ಮಿ ಇರಬೇಕು ಅದೇನೋ ಅಂತಲ್ಲ, ಆಗಿರೋ ಸೀರೆ ಉಟ್ಕೋಬೇಕು ಅಂತ ಆಸೆ ಇತ್ತು. ಯುಗಾದಿ ಹಬ್ಬ ಕೊಟ್ಕೊಳ್ಳಿ ಅಮ್ಮ. ನನಗೆ ಮದ್ದಕ್ಕಿರೋ ಸೀರೆ ಇಷ್ಟ. ಬ್ಲೌಸ್ ಒಂದು ಮ್ಯಾಚಿಂಗ್ ಇರೋದಿದ್ರೆ ಉಟ್ಕೊಳ್ಳಿ, ಆಮೇಲೆ ಸ್ಟಿಚ್ ಮಾಡಿಸಿರುತ್ತೆ. ಇಷ್ಟ ಆಯ್ತು. ನಿಮಗೂ ಇಂಥ ಸೊಸೆಗೆರೆ ಸಿಕ್ಲಿ ಕೊಡಿಸೋಂಗೆ. ತುಂಬಾನೇ ಇಷ್ಟ ಆಯ್ತು. ಸರಿನಾ ಸರಿನಾ ಬಂಟ ಬಂಟ ಏನ ಒಂಥರ ನಮ್ಮಮ್ಮನಿಗೆ ಮೆರೂನು, ರೆಡ್ಡು, ಆರೆಂಜು ಈ ಥರ ಕಲರ್ ಅಂದರೆ ಇಷ್ಟ. ಬಟ್ ನನಗೆ ಈ ಥರ ಸೀರೆಗಳು ಅಂತ ಅಂದ್ರೆ ತುಂಬಾ ಇಷ್ಟ. ಓಕೆ, ಮುದ್ದೆ ಇಂಥವೆಲ್ಲ ಇಷ್ಟ. ಈ ಬಿಸ್ಕೆಟು, ಪಾನಿಪುರಿ, ಚುರುಮುರಿ ನಮ್ಮನೆ ಬಿಸ್ಕೆಟ್ ತಿನ್ನೋ ಹುಲಿ ಒಂದಿದೆ, ಇಲ್ಲಿದೆ ಹುಲಿ, ಬಿಸ್ಕೆಟ್ ತಿನ್ನೋ ಹುಲಿ. ಈ ಹುಲಿಗೆ ಬಿಸ್ಕೆಟ್ ಅಂದರೆ ಇಷ್ಟ. ಯಾವಾಗಲೂ ತಿನ್ನಲ್ಲ ಫ್ರೆಂಡ್ಸ್, ಅಪರೂಪಕ್ಕೆ ಇವತ್ತು ಮಳೆ ಬರ್ತಾ ಇದೆ. ಬಟ್ ಈ ಜೊತೆ ಬಿಸ್ಕೆಟ್ ಚೆನ್ನಾಗಿರುತ್ತೆ ಅನಿಸ್ತು, ಅದಕ್ಕೆ ತಿಂತಾರೆ. ಸೌಮ್ಯಕ ನಿಮ್ಗೇನು ಇಷ್ಟ? ನನ್ಗೆ ಯಾವ್ಯಾವ ಟೈಮಲ್ಲಿ ಏನೇನು ಇಷ್ಟ ಆಯ್ತು ಸೀಸನ್ ತರ ಒಂದೊಂದು ಸೀಸನಲ್ಲಿ ಒಂದೊಂದು ಇಷ್ಟಪಟ್ಟಿರ್ತೀನಿ. ಯಾಕೆ ಒಂದನ್ನು ಇಷ್ಟಪಡಬೇಕು ಅಂತ? ಹಣ್ಣುಗಳು ಇಷ್ಟ. ನಾನ್ ಇಷ್ಟ ಅಲ್ಲಮ್ಮ ಫಸ್ಟ್ ಎಲ್ಲರಿಗೂ. ಆಬ್ವಿಯಸ್ಲಿ ಫಸ್ಟ್ ಎಲ್ಲ ಚಿಕನ್ ನನಗೆ ಅದೇ ನಿಜ. ಏನೇ ಆಗ್ಲಿ ಚಿಕನ್ ಬಿರಿಯಾನಿ ಮತ್ತೆ ಗ್ರೇವಿ, ಚಪಾತಿ, ರೋಟಿ ಅದು ಕೊಡೋಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಎಲ್ಲ ಫುಡ್ ನೆಕ್ಸ್ಟ್ ಅಲ್ವಾ. ಇದಿಷ್ಟು ಫಸ್ಟ್. ಪರೋಟ, ಗ್ರೇವಿ, ಬಿರಿಯಾನಿ ಇದು ಫಸ್ಟ್ ಲಿಸ್ಟ್. ನೆಕ್ಸ್ಟ್ ಅದು ವೆಜ್ ಎಲ್ಲ ನೆಕ್ಸ್ಟೇ ಬರೋದು, ಫಸ್ಟ್ ನಾನ್ ವೆಜ್ಜೇ ಬರೋದು ನಮ್ಮಲ್ಲಿ. ಪರೋಟ, ಚಪಾತಿ, ಗ್ರೇವಿ ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿರ್ತದೆ. ಆಮೇಲೆ ಇಂಥ ಟೈಮಲ್ಲೆಲ್ಲ ಹಣ್ಣು ತಿನ್ಬೇಕು ಅನಿಸ್ತದೆ. ಜ್ಯೂಸು, ಹಣ್ಣು ತಗೋತೀನಿ ನೀರ ಮಮ್ಮಿ. ಯಾವ ಹಣ್ಣು ಬೇಕು ಹೇಳು? ಕಲ್ಲಂಗಡಿ ಹಣ್ಣು ಬೇಕಂತ ತಗೋಬಪ್ಪ. ಆಯಿತು, ಒಳ್ಳೆ ಮರಳ ರೀತಿ ಇರಬೇಕು. ಬಾ ಹೋಗೋಣ. ಒಂದು ನಮ್ಮಿಬ್ಬರು ಬೈಕಲ್ಲಿ ಹೋಗೋಣ ಬಾ, ಆರಾಮಾಗಿ ನಿಂಗೆ ಯಾವ್ದು ಬೇಕು ತಗೋ. ಗಾಳಿ ತೊಗೊಂಡಾಗುತ್ತೆ, ಬೈಕಲ್ಲಿ ಹೋಗ್ಬರೋದು ಬಾ, ಇಲ್ಲೇ ಪಕ್ಕಕ್ಕೆ. ನಿನಗೆ ಯಾವ ಹಣ್ಣು ಬೇಕು, ನಿನಗೆ ಯಾವ ಹಣ್ಣು ಬೇಕು ತಗೊಳ್ಳುವಂತೆ. ಮರಳು ಮರಳಾದ ಫ್ರೆಂಡ್ಸ್, ನಾನು ಯಾಕೆ ನಮ್ಮ ಅಮ್ಮನ ಕರಿತಾ ಇದ್ದೀನಿ ಅಂದರೆ ನಾನು ಯಾವುದು ತಗೊಬರೋದು, ಆಮೇಲೆ ಇದೇನು ಚೆನ್ನಾಗಿದ್ದು ಅಂದ್ಬಿಟ್ಟದು. ಬೇಡ ಬೇಡ ಬೇಡ, ಜೊತೆಗೋಣ ಇಬ್ಬರು ಒಂದು ರೈಡ್ ಹೋದ್ರೆ ನಾನು ತಣ್ಣಗಾಗುತ್ತೆ ಜೀವ. ಬನ್ನಿ, ನಿಮ್ಗೂ ಮಳೆ ವೆದರ್ ಚೆನ್ನಾಗಿರುತ್ತೆ, ತಣ್ಣಗಾಗುತ್ತೆ. ಒಂದು ಬ್ರೇಕ್ ಸಿಗ್ತದೆ, ಹೋಗಮ್ಮ. ಅದು ಚೆನ್ನಾಗಿರ್ತದೆ. ಹುಡುಗ ಹಾಕಿದ್ರೆ ಒಳ್ಳೆ ಚೆನ್ನಾಗಿ ಮರಳೈತಿ ಇರೋ ಥರ. ಶಿವ ಆ ಥರ ಅಂತಂದ್ರೆ ಹಣ್ಣಾಗಿ ಇರ್ತದಲ್ಲ. ಇನ್ನೊಂದು ಸ್ವಲ್ಪ ಟೈಮ್ ಇದೆ, ನಾವಷ್ಟು ಬಿಸಿಲು ಥರ ಇದ್ದಿದ್ರೆ ನಾವಷ್ಟು ವಾಕ್ ಹೋಗ್ಬೋದು. ಮೂರು ಇವತ್ತು ಯಾಕೋ ಮೋಡ. ಬನ್ನಿ, ಎಲ್ಲೂ ಹೋಯ್ತು ಅಲ್ಲೇ ಹೋಗೋಣ. ಸುಟ್ಟ 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 ಅವನೇ ಎಕ್ಸ್ಪ್ರೆಷನ್. ಸುಟ್ಟ ಸುಟ್ಟ ಹೂವಾ ತಗೋ. ಸುಟ್ಟ 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 ಎಂತ ಅಂದ್ರೆ ಎಲ್ಲ ಕುಡಿತವ್ರೆ. ಫ್ರೆಂಡ್ಸ್ ಇವರೆಲ್ಲ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಲ್ಲ, ನಾನು ಮಾಡಲ್ಲ. ಈಗ ಒಂದು ಡಿಸ್ಕಷನ್ ನಡೀತು. ಈಗ ನಮ್ಮ ಅಕ್ಕ, ನಮ್ಮ ರಕ್ಷಿತಾ, ನಮ್ಮ ಅಮ್ಮ, ನಾನು ಎಲ್ಲ ಸೇರಿ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂತ. ಈಗ ಏನಪ್ಪಾ ಅಂದ್ರೆ ಒಂದನ್ನ ನೆಗೆಟಿವ್ ರೋಲ್ ಮಾಡಬೇಕು, ಇನ್ನೆಲ್ಲಾನು ಚೆನ್ನಾಗಿರೋ ರೋಲ್ ಮಾಡಬೇಕು ಅಂತ. ನೆಗೆಟಿವ್ ರೋಲ್ ಮಾಡಕ್ಕೆ ಯಾರು ಒಪ್ಕೊಂತ ಇಲ್ಲ. ಸೊ ನಾನು ಒಪ್ಕೊಂಡಿದ್ದೀನಿ, ನನಗೆ ನೆಗೆಟಿವ್ ರೋಲ್ ಕೊಟ್ಟಿದ್ದಾರೆ, ನೋಡೋಣ ಹೆಂಗ್ ಬರುತ್ತೆ ಅಂತ. ನಾನು ಆಕ್ಟಿಂಗ್ ಮಾತ್ರ ನೆಗೆಟಿವ್, ಅದಕ್ಕೆ ನೆಗೆಟಿವ್ ಕ್ಯಾರೆಕ್ಟರ್ಗೆ ಏನು ಟಚಪ್ ಗಿಚಪ್ ಎಲ್ಲ ಕೊಡಲ್ವಾ ಅಕ್ಕ? ನೆಗೆಟಿವ್ ಕ್ಯಾರೆಕ್ಟರ್ಗೆ ಇದೊಂದು ಮಚ್ಚೆ ಇಡೋದು ಆ ಥರ ನೆಗೆಟಿವ್ ಆ ಥರ ವಜ್ರ ಮುನಿ ಥರ ಏನಲ್ಲ, ಜಸ್ಟ್ ಹಂಗೆ ಫ್ಯಾಮಿಲಿ ವಿಲನ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ.
ನೋಡೋಣ ಹೆಂಗ್ ಬರುತ್ತೆ ಅಂತ ನೋಡ್ತಾ ಇದ್ದೀನಿ. ಆರ್ಟಿಸ್ಟ್ ಬನ್ನಿ. ಆ್ಯಕ್ಚುಲಿ ಫ್ರೆಂಡ್ಸ್ ಇಲ್ಲಿ ಏನು ನಡೀತಾ ಇದೆ ಅಂತ ಹೇಳಿದ್ರೆ ನಾವೊಂದು ರೀಲ್ ಮಾಡ್ತಾ ಇದ್ದೀವಿ. ರೀಲ್ ಅಂತಂದರೆ ಒಂದು ಒಳ್ಳೆ ಮೆಸೇಜ್ ಅಂತಲೇ ಅನ್ಕೊಳ್ಳಿ. ರಮ್ಯಾಕ ಮತ್ತು ಶಿವರು ಇಬ್ಬರು ಸೇರಿ ಈ ಐಡಿಯಾ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ಫಸ್ಟ್ ಯಾರ್ಯಾರ ಡೈಲಾಗು ಏನು ಅಂತ ನಡೀತಾ ಇದೆ. ತುಂಬ ಎಂಜಾಯ್ ಮಾಡಿದ್ವಿ. ಅಮ್ಮ ಆಸ್ತಿ ಏನಿದೆ ನಮ್ಮ ಅಪ್ಪಂದೇ ಆಗ್ಲಿ ನಮ್ಮ ತಾತಂದೇ ಆಸ್ತಿ ಎಲ್ಲ ನನಗೆ ಬರ್ಬೇಕು. ಅದನ್ನ 3 ಭಾಗ ಮಾಡ್ತೀನಿ 2 ಭಾಗ ಮಾಡ್ತೀನಿ ಎಲ್ಲ ಏನಿಲ್ಲ, ಎಲ್ಲ ನನ್ನ ಆಸ್ತಿ ನನ್ನ ಹೆಸರು ಬಂದ್ಬಿಡ್ಬೇಕು. ಅರ್ಥ ಆಯ್ತಾ? ಯಾಕೋ ಶಿವ ನಿಂಗೆ ಇಷ್ಟು ದುರಾಸೆ ಈಗ? ಈ ತರ ಮೆನ್ಷನ್ ಮಾಡು, ನೀನ್ ಹೆಣ್ಮಕ್ಳುಗೆ ಅಂತ ಮೆನ್ಷನ್ ಮಾಡು. ಆಗ ಇದೆಲ್ಲ ಮಾಡು, ನಾವೆಲ್ಲ ತಗೊಳ್ತಿರುತ್ತ. ಹೆಂಗಿರ್ಬೇಕು ಹೇಳು? ನಿನ್ ಮುಖ ಸ್ವಲ್ಪ ಬಾಡಿ ಶಿವು ಹೇಳಂದ್ರೆ 25 ನೀಟಾಗಿ ಹೇಳ್ಬೇಕು. ಹೆಣ್ಮಕ್ಳಿಗೆ ಕೊಡ್ತೀನಿ ಬಿಡ್ತೀನಿ. ಹೆಣ್ಮಕ್ಳು ವಿಚಾರ 3 ಜನಕ್ಕೆ ನಮ್ಮ ಅಪ್ಪನ ಆಸ್ತಿ ನಿಮಿಷ ಏನಿದೆ? ಇರೋ ನಾನು ತಕ್ಷಣ ಅಂದ್ಬಿಟ್ರೆ ಅಮ್ಮ ಅನ್ನೋದು ಏನಿಲ್ಲ, ನೀನ್ ಸುಮ್ಮನೆ ಕುತ್ಕೊಂಡು ಅವ್ನ ಮುಖ ನೋಡ್ಕೊಂಡು ಕೇಳಿಸ್ಕೋಬೇಕು. ಅಮ್ಮ ಅಪ್ಪನ ಆಸ್ತಿ ಏನಿದೆ ಅದೆಲ್ಲ ನನಗೆ ಬರ್ಬೇಕು. ನೀನ್ ಹೆಣ್ಮಕ್ಳಿಗೆ ಕರಿತೀನಿ ಅದೆಲ್ಲ ಆಗಲ್ಲ. ಪೂರ್ತಿ ಆಸ್ತಿ ನನ್ನ ಹೆಸರು ಬರ್ಬೇಕು. ಅರ್ಥ ಆಯ್ತಾ? ಓಕೆ, ಈಗ ನಾವಿಬ್ರು ಮಾತಾಡ್ಕೊಂಡು ಎಲ್ಲಿಂದ ಬರ್ತೀರಾ? ಇಲ್ಲೇನೆ ಇಲ್ಲೇ ಬಾಕ್ಲ ಸ್ಟೆಪ್ಸ್ ಹತ್ರನೇ ಬರ್ತಾರೆ ಅಣ್ಣ. ನನಗೆ ಎದ್ದೋಗ್ಲ ಅಂತ ಹೇಳಿ ಅದು ಅಪೋಸಿಟ್ ಆಗುತ್ತಲ್ಲ. ಅಕ್ಕಂದಿರ್ ಬಂದ್ರು ಅಂತ ಎಷ್ಟು ಖುಷಿ ಪಡ್ತಾನೋ ಅಂತ ಹೇಳಿ. ಕೊಡ್ಬೇಕಾ ನಂಗೆ ಡೈರೆಕ್ಟ್ ಕೊಡ್ಲಾ? ಹಂಗೆ ಕೊಡು, ಎಡಿಟ್ ಮಾಡ್ಕೊಂಡು ಸೇವ್ ಮಾಡಿದ್ಯಾ ಅಂತ? ಅಲ್ಲೇ ಕಂಟಿನ್ಯೂಷನ್ ಅದು. ಓಕೆ ರೆಡಿ. ಇದು ಹಿಂಗೆ ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ಅಂದ್ರೆ ಒಂಚೂರು ಕೆಳಗಡೆಯಿಂದ ಬರೋದು. ಅಲ್ಲ ಕಣೆ, ಎಷ್ಟೊಂದ್ ದಿನ ಆಗಿತ್ತು ಅಲ್ವಾ ಅಮ್ಮನ ಮನೆಗೆ ಬಂದು. ಶಿವುನ ಅಮ್ಮನ ರಕ್ಷಿತನ ಎಲ್ಲ ನೋಡಿ ಎಷ್ಟೊಂದ್ ದಿನ ಎಷ್ಟು ಖುಷಿ ಪಡ್ತಾನ ಅಲ್ವಾ. ನಾವು ಆಗ್ಲೇ ಅನ್ಕೋತಾ ಇರ್ತಾನ ಅವನು ಏನ ಮಕ್ದಿರ್ ಮನೆಗೆ ಬಂದಿಲ್ವಲ್ಲ ಅಂತ. ಮದ್ವೆ ಟೈಮಲ್ಲಿ ಬಂದೋಗಿದ್ದು ಕಣೆ ನಾವು. ಬಂದೇ ಇಲ್ಲ. ಅಮ್ಮನ್ನ ಶಿವನ ರಕ್ಷಿತನ ಎಲ್ಲ ನೋಡ್ಕೊಂಡು ಅವ್ರ ಜೊತೆ ಸ್ವಲ್ಪ ಕಾಲ ಕಳೆದು ಬೇಗ ಮಕ್ಳಿಗೆ ಎಕ್ಸಾಮ್ಸ್ ಓದಿಸ್ಬೇಕು ಹೋಗ್ಬೇಕು ಅಂತ ನಡಿ. ಬೇಗ ಹೋಗೋಣ, ಮಕ್ಳಿಗೆ ಓದಿಸ್ಬೇಕು. ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಎಂಜಾಯ್ ಮಾಡಿಕೊಂಡು ಈ ರೀಲ್ನ ಮಾಡ್ತಾಯಿದ್ದೀವಿ ಅಂತ. ಇದು ಒಂದು ಸೆಂಟಿಮೆಂಟಲ್ ರೀಲ್ ನಾವು ಮಾಡ್ತಾ ಇರೋದು. ಒಂಥರ ಇಷ್ಟ ಆಯಿತು. ಯಾವಾಗಲೂ ಕಾಮಿಡಿ ಬೇರೆ ಅಂದರೆ ಸಾಂಗಿಗೆ ರೀಲ್ಸ್ ಮಾಡೋದು ಅದಕ್ಕಿಂತ ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ. ಇದೊಂದ್ಸಲ ಟ್ರೈ ಮಾಡೋಣ. ಎಲ್ಲರೂ ಇದ್ದೀವಿ ಅಲ್ವಾ, ಈ ಥರ ಎಲ್ಲರೂ ಸೇರಿಕೊಂಡಾಗ ಅಟ್ಲೀಸ್ಟ್ ಈ ಥರ ಒಂದೊಂದು ರೀಲ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಅದಕ್ಕೆ ಮಾಡ್ತಾಯಿದ್ದೀವಿ. ಆಲ್ಮೋಸ್ಟ್ ಮುಗಿತಾ ಬಂತು. ಇನ್ನೇನು ಲಾಸ್ಟ್ ಸ್ಟೇಜಲ್ಲಿದ್ದೀವಿ. ನಂದು ಒಂದೇ ಒಂದು ಡೈಲಾಗ್ ಇದೆ ಲಾಸ್ಟಲ್ಲಿ. ಇದರಲ್ಲಿ ಯಾರೂ ರೆಡಿ ಇರಲಿಲ್ಲ ವಿಲನ್ ಪಾರ್ಟ್ ತೊಗೊಳಕ್ಕೆ. ಶಿವವ್ರು ನಾನೇ ತೊಗೋತೀನಿ ಅಂತ ತೊಗೊತಾ ಇದ್ದಾರೆ. ಎಲ್ರದ್ದು ಅದರ ಏನೋ ಸಾಫ್ಟ್ ಪಾರ್ಟೇನೆ ತೊಗೊಂಡಿದ್ದಾರೆ ಕೊಟ್ಟಿರೋದು. ಇವರೊಬ್ರದ್ದು ಮಾತ್ರ ವಿಲನ್ ಪಾರ್ಟ್ ಇದೆ. ಯಾರು ಬಂದಿದ್ದು? ಅಕ್ಕಂದಿರ್ ಬಂದಿದ್ದಾರೆ. ವಾಯ್ಸ್ ಓವರ್ ಆಮೇಲೆ ಕೊಡ್ಬೇಕು. ನಿಂದು ಫೇಸ್ ಎಕ್ಸ್ಪ್ರೆಷನ್ ಹಿಂಗೆ ತಿರ್ಗಿ ನಮ್ಮನ್ನ ನೋಡ್ದಂಗೆ ನೀನು ನೋಡಿ. ಇದೆಗಡೆ ತಿರ್ಗು. ನೀನು ಖುಷಿಯಾಗಿ ನೋಡು. ಅಷ್ಟು ಸಾಕು ಆಯ್ತಾ? ಈಗ ತಗೊಳ್ಳಿ. ಈಗ ನಾವು ಮಾತಾಡ್ಸೋದು ನಾವಿಬ್ರು ಮಧ್ಯದಲ್ಲಿ ಬಂದು ಕುತ್ಕೊಂಡ್ಬಿಡ್ತೀವಿ. ನೀನ್ ರಕ್ಷತೆ ಕೂತಿರ್ತೀಯ. ಪೃಥ್ವಿ ಕಟ್ ಮಾಡೋದನ್ನ ಪ್ರೆಷರ್ ಇರ್ಬೇಕು. ತೆರ್ಗೊಚ್ಕೊಂಡು ಈ ಕ್ಯಾಮ್ರಾ ನೋಡ್ಬೇಡ. ಮೂರೇ ಜನ ನೀನ್ ಕತ್ ಬಗ್ಸ್ಬಿಟ್ಟಿರ್ತೀಯ. ಅವ್ನ ಒಂದ್ಸಲ ನೋಡು. ಫಸ್ಟ್ ಅವ್ನ ಮುಖ ಹೆಂಗ್ ನೋಡು. ಬಂಟು ಸೈಕಲ್ ಇಸ್ಕೊಟ್ಬಿಟ್ಟೆ ಅದಕ್ಕೆ. ನಾನು ನೀನು ಹೋಗೋಣ, ನಾನು ನೀನು ಶಿವಮಮ್ಮ 3 ಜನ ಹೋಗೋಣ. ಚೆನ್ನಾಗ್ ಬಂತಾ? ಹೆಂಗ್ ಬಂತು ಅಣ್ಣ ವಿಲನ್? ಮಧ್ಯ ಫೀಲಿಂಗ್ ಸಾಂಗ್ಸ್ ಹಾಕು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇಕಾದ್ರೆ
ಮಕ್ಕಳು ಹಣ್ಣು ತೊಳೆ ಅಂತವಿಂದ ಹಿಡಿದು ಎಲ್ಲ ಕೆಲಸ ಮಾಡ್ತೀನಿ ನಾನು. ಅದು ನನ್ ಗಂಡ ಅಂದ್ರೆ ನಾನ್ ನನ್ ಗಂಡಂತ ಮಾಡ್ತೀನಿ ಏನಂದ್ರೆ ಇನ್ನೊಂದ್ಸಲ ಹೇಳು. ನಾನ್ ನನ್ ಗಂಡಂತ ಮಾಡಿಸ್ತೀನಿ ಸುಮ್ಮನೆ ಅಂದೆ. ನಿನ್ನ ಗಂಡಂಗೆ ವಿಡಿಯೋ ಕಳಿಸ್ತೀನಿ. ಮದುವೆ ನೋಡ್ಕೊಂಡು ಬಂದಾಗ ಫ್ರೆಂಡ್ ಇದೊಂದು ಲಿಂಕ್ನ ಏನೋ ಸ್ಟಾರ್ ಮಾರ್ಕ್ ಮಾಡಿ ಇಟ್ಕೊಂತೀನಿ. ಇದರಲ್ಲಿ ಮೇಲಲ್ಲಿ ಫೇವ್ರೇಟ್ ಅಲ್ಲಿ ಇಟ್ಕೊಂಡು ಎಲ್ಲ ಹಾಕ್ಬಿಡಿ ಅಕ್ಕ. ಫೇವ್ರೇಟ್ ಹಾಕೊಂಡು ಹುಡುಗನ್ ಕಳಿಸ್ತೀನಿ. ಸರ್ ನೀವು ಮದುವೆ ಬಿಡಿ ಹೋಗಿಲ್ಲ ಹಣ್ಣು ತೊಳಸ್ತಾಳೆ ನಿಮ್ಮ ಮಗುದ ಅಂತ. ಅಮ್ಮ ನೀನವೇ ಅಯ್ಯೋ ಈ ಲವ್ ಮ್ಯಾರೇಜ್ ಆದವ್ರು ನನ್ನ ಹಣ್ಣು ತೊಳೆಯಕ್ಕೂ ಸರಿ ಅಂತಾರೆ. ನೀವು ಎಷ್ಟು ಬುದ್ಧಿ ಹೇಳ್ದೋ ನಮ್ಮ ಹುಡುಗಿ ಗಾಂಟಿ ಅಂತ ನಾನು ಸ್ವೀಟಿ ಮಾಡ್ಕೊತೀನಿ ಏನ್ರಿ ನೀವು ಮಾಡಿದ್ದೀನಿ ಸ್ವೀಟ್. ಅವರೇ ಮಾಡ್ಕೊಡೋರು ನಿಮ್ನ ಸ್ವೀಟಿಯ ಹೇಳ್ರಿ ನನ್ ಬಗ್ಗೆ ಹೇಳ್ದೆ. ಓ ಅದನ್ನ ಹೇಳ್ದೆ. ನಮ್ಮ ಹುಡುಗಿ ಘಾಟಿ ಅಂತ ಕೇಳಲಿಲ್ಲ. ಇಲ್ಲ ಅದಕ್ಕೆ ನಾನು ಸ್ವೀಟಿ ಮಾಡ್ಕೊತೀನಿ ಅಂತ. ಎಲ್ಲರ ಮುಂದೆ ಘಾಟಿ ಅದೇ ಸ್ವೀಟಿ. ಅವರು ಹೇಳಕ್ ಬಿಡು, ನೀನೇ ಜೊತೆಗೆ ಸೇರ್ಕತ್ತಿದ್ಯಾ? ಯಾವಾಗ ತಗೊಳ್ತಾರೆ ಈಗ? ಮಾಡು ಸಾರಥಿಗಳವರು. ಅಮ್ಮ ಮಗಳು ಕೇಳಿದ್ವಿ. ಇದಕ್ಕೆ ಒಂದು ಕೋಚಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರು. KS ಅವ್ರಿಗೆ ಕೋಚಿಂಗ್ ಕೊಡ್ತಿದ್ರು, ಫ್ರೀ ಕೋಚಿಂಗ್ ನ. ಇವಳು ನನ್ನ ಸೇರಿ ಬಾರಿ ಕೋಚಿಂಗ್ ಹೋಗೋದ ಯಾಕಂದ್ರೆ ಹಾಕದೇನು ನಿಮ್ ಭಾವ ನನ್ಗೆ ಲೋಟ ತಗೊಂಡಿಲ್ಲ ಚೇರ್ ಇಲ್ಲ ಅನ್ಬಿಟ್ಟು ಹಿಂದೆಗಡೆ ಕುತ್ಕೊಂಡು ನಾನ್ ನೋಡಿದ್ರೆ ಪಕ್ಕಾ ಸ್ಟೂಡೆಂಟ್ ತರ ಅವ್ರು ಕೇಳೋ ಕ್ವಶನ್ಗೆಲ್ಲ ಎದ್ ನಿಂತ್ಕೊಂಡು ಆನ್ಸರ್ ಮಾಡೋದು. ಏನ್ ಮಾಡ್ತಿದ್ಯಾ? ಇವ್ರಿಬ್ರು ಇವ್ರದ್ದು ಮದುವೆ ಆಯ್ತಲ್ಲ ಶಿವ ಅವ್ರದ್ದು ಚೌಟ್ರಿ ಅಲ್ಲೇ ದೇವಸ್ಥಾನ ಐತಲ್ಲ ಅಲ್ಲ ಚಮಡಿ. ನಾನು ಸೀರಿಯಸ್ ಆಗಿ ಪೂಜೆ ಹೊಡೆಯೋರು ಅಲ್ಲೇ. ಓದಕ್ ಹೋಗೋದು. ನೀವ್ಯಾಕೆ ಎಲೆ ಹಾಕೊಂಡ ಕೂತಿದ್ದೀರಾ? ಇಟ್ಕೊಳ್ಳಿ. ನನ್ನ ಎಲ್ಲೇ ಹಾಕೊಂಡಿದೆ ಯಾರು ಆಮೇಲೆ ಇದಾಗಿತ್ತು ಫ್ರೆಂಡ್ಸ್ ನಾನು ಇವತ್ತಿನ ಒಂದು ಪುಟ್ಟ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.